ನಾವು ಫಟಾಫಟ್ 50 ಮೊದಲ ಸುದ್ದಿ ಕಡೆಗೆ ಗಮನ ಕೊಡ್ತಾ ಹೋಗೋದಾದ್ರೆ ನಿನ್ನೆ ನಡೆದಂತ ಪಂದ್ಯ ಈಗಲೂ ಕೂಡ ಬಹಳ ಮಂದಿ ಅದೇ ಹ್ಯಾಂಗ್ ಓವರ್ ಇದ್ದಾರೆ ಯಾಕಂತಾರೆ ಆ ಮಟ್ಟಿಗಿತ್ತು ಪಂದ್ಯ ದುಬೈನಲ್ಲಿ ನಿನ್ನೆ ನಡೆದಂತ ಸೇಡಿನ ಸಮರದಲ್ಲಿ ಭಾರತ ತಂಡ ಬದ್ಧವೈರಿ ಪಾಕ್ಗೆ ಮಣ್ಣು ಮುಕ್ಕಿಸಿದೆ ಚಾಂಪಿಯನ್ಸ್ ಟ್ರೋಫಿಯ ಇಂಡೋ ಪಾಕ್ ಸಂಗ್ರಾಮದಲ್ಲಿ ಟೀಂ ಇಂಡಿಯಾ ಗೆಲುವಿನ ರಣಕೇಕೆ ಹಾಕಿದೆ ಪಾಕ್ ನೀಡಿದ್ದ 242 ರನ್ ಗುರಿಯನ್ನ ಕೇವಲ 42.3 ಓವರ್ಗಳಲ್ಲಿ ಬೆನ್ನಟ್ಟಿ ವಿಜಯ ಪತಾಕೆ ಹಾರಿಸಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡ ಬಹುತೇಕ ಸೆಮಿಫೈನಲ್ ಟಿಕೆಟ್ ಖಾತರಿಪಡಿಸಿಕೊಂಡಿದೆ ಪಾಕ್ ಸೋತು ಸುಣ್ಣವಾಗಿ ಬಹುತೇಕ ಟೂರ್ನಿಯಿಂದಲೇ ಹೊರಬಿದ್ದಿದೆ ಪಾಕ್ನ ಬಲಿಷ್ಠ ಬೌಲಿಂಗ್ ಕೋಟೆಯನ್ನ ಛಿದ್ರಗೊಳಿಸಿದ ರನ್ ಮಷೀನ್ ಕೊಹ್ಲಿ ಏಕದಿನದಲ್ಲಿ ಸಿಡಿಲಬ್ಬರದ 51ನೇ ಶತಕ ಸಿಡಿಸಿ ವಿಜೃಂಭಿಸಿದ್ದಾರೆ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಕೊಹ್ಲಿ ಪಾಕ್ಗೆ ಉಸಿರಾಡೋಕ್ಕೂ ಅವಕಾಶ ಕೊಡಲಿಲ್ಲ ಕೊಟ್ಟ ಒಂದೊಂದು ಚಡಿ ಏಟಿಗೆ ಪಾಕ್ ತಂಡ ಹೊಡಿತು ಬ್ಯಾಟ್ ಇರೋದೇ ದಂಡಿಸೋದಕ್ಕೆ ಅನ್ನೋ ಮಂತ್ರ ಜಪಿಸಿದಂತ ವಿರಾಟ್ ಕೊಹ್ಲಿ ಬೌಂಡ್ರಿ ಬಾರಿಸಿ ಭಾರತಕ್ಕೆ ಗೆಲುವು ತಂದುಕೊಟ್ರು 41ನೇ ಓವರ್ ಅಂತ್ಯದ ವೇಳೆಗೆ ವಿರಾಟ್ ಕೊಹ್ಲಿ 87 ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಭಾರತದ ಗೆಲುವಿಗೆ 17 ರನ್ ಬೇಕಾಗಿತ್ತು ಆದರೆ ಶಾಹಿದ್ ಅಫ್ರಿದಿ 3 ವೈಡ್ ಬಾಲ್ ಎಸೆಯುವಂತ ಮೂಲಕ ಅಧಿಕ ರನ್ಗಳನ್ನ ಬಿಟ್ಕೊಟ್ಟು ಕೊಹ್ಲಿ ಶತಕವನ್ನ ತಪ್ಪಿಸೋದಕ್ಕೆ ಯತ್ನಿಸಿದ್ರು ಇದು ಕ್ರೀಡಾಂಗಣದಲ್ಲಿದ್ದ ಭಾರತೀಯ ಅಭಿಮಾನಿಗಳ ಸಿಟ್ಟಿಗೆ ಕಾರಣವಾಯಿತು ಶಾಹಿದ್ ಅಫ್ರಿದಿ ವಿರುದ್ಧ ಲೂಸರ್ ಅನ್ನುವಂತ ಘೋಷಣೆ ಕೂಗಿದ್ರು ಕಿಂಗ್ ಕೊಹ್ಲಿ ಪಾಕ್ ವಿರುದ್ಧದ ಪಂದ್ಯದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ 14,000 ರನ್ಗಳನ್ನ ಪೂರೈಸಿದ್ದಾರೆ ಈ ಮೂಲಕ ಅತಿ ಕಡಿಮೆ ಪಂದ್ಯದಲ್ಲಿ 14,000 ರನ್ ಸಾಧನೆ ಮಾಡಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಲ್ಲದೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರನ್ನು ಕೊಹ್ಲಿ ಹಿಂದಿಕ್ಕಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ 299 ಇನ್ನಿಂಗ್ಸ್ನಲ್ಲಿ ಅತ್ಯಂತ ವೇಗವಾಗಿ 14,000 ರನ್ ಪೂರೈಸಿದ ಬ್ಯಾಟ್ಸ್ಮನ್ ಅನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸಚಿನ್ ತೆಂಡೂಲ್ಕರ್ 14,000 ರನ್ಗಳ ಸಾಧನೆಯನ್ನ 359 ಪಂದ್ಯಗಳನ್ನಾಡಿ ಪೂರೈಸಿದ್ರು ಕುಮಾರ್ ಸಂಗಕ್ಕರ್ 14,234 ರನ್ಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದರೆ ಸಚಿನ್ 18,426 ರನ್ ಗಳಿಸಿ ಮೊದಲ ಸ್ಥಾನದಲ್ಲಿದ್ದರು ಪಾಕಿಸ್ತಾನ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ 157ನೇ ಕ್ಯಾಚ್ ಹಿಡಿಯುವ ಮುಖೇನವಾಗಿ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಹಿಡಿದ ಪ್ರಥಮ ಭಾರತೀಯ ಕ್ರಿಕೆಟಿಗ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಭಾರತ ತಂಡದ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ 156 ಕ್ಯಾಚ್ಗಳನ್ನು ಹಿಡಿದಿದ್ದು ದಾಖಲೆಯಾಗಿತ್ತು ಇನ್ನು ವಿರಾಟ್ ಕೊಹ್ಲಿ ಶತಕ ಸವಾರಿ ಕಂಡು ಅನುಷ್ಕಾ ಶರ್ಮಾ ಕೂಡ ಖುಷಿಯಾಗಿದ್ದಾರೆ ವಿರಾಟ್ ಕಣ್ಣು ಮಿಟುಕಿಸುತ್ತಾ ಕ್ಯಾಮೆರಾಗೆ ಕೈ ಎತ್ತಿ ತೋರಿಸುವ ಫೋಟೋದ ಸ್ಕ್ರೀನ್ ಶಾಟ್ ಅನ್ನ ಅನುಷ್ಕಾ ಪೋಸ್ಟ್ ಮಾಡಿದ್ದಾರೆ ಇನ್ನು ಮೈದಾನದಲ್ಲಿರುವಾಗಲೇ ಪತ್ನಿ ಅನುಷ್ಕಾ ಶರ್ಮಾಗೆ ಕೊಹ್ಲಿ ವಿಡಿಯೋ ಕಾಲ್ ಮಾಡಿ ಶತಕದ ಸಂಭ್ರಮವನ್ನ ಹಂಚಿಕೊಂಡಿದ್ದಾರೆ ಪಾಕ್ ನೀಡಿದ್ದ ಸಾಧಾರಣ 242 ರನ್ಗಳ ಗುರಿ ಬೆನ್ನತ್ತಿದ್ದ ಭಾರತದ ಪರ ಕ್ಯಾಪ್ಟನ್ ರೋಹಿತ್ ಪಾಕ್ಗೆ ಸಿಕ್ಸರ್ ಬೌಂಡ್ರಿಯ ಶಾಕ್ ಕೊಟ್ಟರು ರನ್ಕಲಿ ಗಿಲ್ ಪಾಕ್ ಆಟಗಾರರನ್ನ ಮೈದಾನದಲ್ಲಿ ಅಟ್ಟಾಡಿಸಿದ್ರು ಬಳಿಕ ಗಿಲ್ನ ಬೌಲ್ಡ್ ಮಾಡಿದಂತ ಅಬ್ರಾರ್ ಕಣ್ಸನ್ನೆ ಮುಖೇನವಾಗಿನೇ ಗೇಲಿ ಮಾಡಿದ್ರು ಭಾರತ ಗೆಲುವು ಸಾಧಿಸುತ್ತಿದ್ದಂತೆ ಅಭಿಮಾನಿಗಳು ಐಐಟಿ ಬಾಬಾ ಎಲ್ಲಿದ್ದಾರೆ ಅಂತ ಹುಡುಕಾಡ್ತಾ ಇದ್ದಾರೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ವೈರಲ್ ಆಗಿದ್ದ ಐಐಟಿ ಬಾಬಾ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಗೆಲುವು ಸಾಧಿಸಲಿದೆ ಅಂತ ಭವಿಷ್ಯ ನುಡಿದಿದ್ರು ಇದೀಗ ಐಐಟಿ ಬಾಬಾ ಭವಿಷ್ಯ ಸುಳ್ಳಾಗಿದ್ದು ಭಾರತ ಭರ್ಜರಿ ಗೆಲುವು ಸಾಧಿಸಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾ ರೋಚಕ ಜಯ ಸಾಧಿಸಿದ್ದು ದೇಶದಾದ್ಯಂತ ಸಂಭ್ರಮಕ್ಕೂ ಕಾರಣ ಆಯಿತು ಗುಜರಾತ್ನ ಭರೂಚ್ನಲ್ಲಿ ನಿನ್ನೆ ರಸ್ತೆಗಿಳಿದ ಸಾವಿರಾರು ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದ್ರು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಒಂದು ಬಂದಿದ್ದು ನೆರೆದಿದ್ದ ಸಾವಿರಾರು ಜನ ಪಕ್ಕಕ್ಕೆ ಸರಿದು ಆಂಬ್ಯುಲೆನ್ಸ್ ತೆರಳೋದಕ್ಕೆ ದಾರಿ ಮಾಡಿಕೊಟ್ರು ಆಕರ್ಷಕ ಶತಕ ಸಿಡಿಸಿ ಟೀಂ ಇಂಡಿಯಾ ಗೆಲುವಿಗೆ ಕಾರಣವಾದ ವಿರಾಟ್ ಕೊಹ್ಲಿ ಆಟವನ್ನ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಕೈಫ್ ಕೊಂಡಾಡಿದ್ದಾರೆ ಶತಕ ಬಾರಿಸಬೇಕು ಅನ್ನೋದು ಅವರ ಉದ್ದೇಶವಾಗಿರಲಿಲ್ಲ ಅತ್ಯಂತ ತಾಳ್ಮೆಯಿಂದ ರನ್ ಕಲೆ ಹಾಕಬೇಕು ಅನ್ನೋದು ಅವರ ಗುರಿಯಾಗಿತ್ತು ಇದೊಂದು ತಪಸ್ಸಿನಂತೆ ಕೊಹ್ಲಿ ಒಬ್ಬ ಮಹಾನ್ ಆಟಗಾರ ಅಂತ ಕೈಫ್ ಬಣ್ಣಿಸಿದ್ದಾರೆ ವಿರಾಟ್ ಕೊಹ್ಲಿ ಓರ್ವ ಸೂಪರ್ ಸ್ಟಾರ್ ರನ್ ಚೇಸರ್ ಅಂತ ಪಾಕಿಸ್ತಾನ ಮಾಜಿ ಕ್ರಿಕೆಟಿಗ ಶೋಯಬ್ ಅಖ್ತರ್ ಬಣ್ಣಿಸಿದ್ದಾರೆ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡು ಆಟವಾಡಿ ಶತಕ ಸಿಡಿಸಿದ್ದಾರೆ ಶತಕದ ಮೇಲೆ ಶತಕ ಸಿಡಿಸಿ ಸಾಧನೆ ಮಾಡ್ತಾ ಇರುವ ಕೊಹ್ಲಿ ಎಲ್ಲಾ ರೀತಿಯ ಪ್ರಶಂಸೆಗೂ ಅರ್ಹರು ಅವರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದಾರೆ ಪಾಕಿಸ್ತಾನ ವಿರುದ್ಧ ಭಾರತ ಗೆಲುವು ಸಾಧಿಸಿದ್ದಕ್ಕೆ ಮಧ್ಯಪ್ರದೇಶದಲ್ಲಿ ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಾಚರಣೆ ಮಾಡಿದ್ದಾರೆ ಇಂದೋರ್ ಮತ್ತೆ ರಾಜ್ವಾಡಾದಲ್ಲಿ ಸಾವಿರಾರು ಜನ ರಸ್ತೆಗಳಲ್ಲಿ ಜಮಾಯಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಮಹಾರಾಷ್ಟ್ರದ ನಾಗ್ಪುರದಲ್ಲೂ ಕ್ರಿಕೆಟ್ ಅಭಿಮಾನಿಗಳು ಟೀಂ ಇಂಡಿಯಾ ಪರ ಜೈಕಾರ ಕೂಗಿ ಸಂಭ್ರಮಾಚರಣೆ ಮಾಡಿದ್ರು ಲಕ್ಷ್ಮೀ ಭುವನ್ ಚೌಕ್ನಲ್ಲಿ ಸಿಹಿ ಹಂಚಿ ಮುಗಿಲೆತ್ತರಕ್ಕೆ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ರು ಮುಂಬೈನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಜಮಾಯಿಸಿದಂತ ಅಭಿಮಾನಿಗಳು ಕೇಕ್ ಕತ್ತರಿಸಿ ಕೇಕೆ ಹಾಕಿ ಕುಣಿದು ಕುಪ್ಪಳಿಸಿದ್ರು ಗುಜರಾತ್ನಾದ್ಯಂತ ಟೀಂ ಇಂಡಿಯಾ ಗೆಲುವನ್ನ ಅಭಿಮಾನಿಗಳು ಸಡಗರದಿಂದ ಆಚರಿಸಿದ್ದಾರೆ ಸೂರತ್ನಲ್ಲಿ ಸಾವಿರಾರು ಜನ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ
ಜೈಕಾರ ಹಾಕಿದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪಟಾಕಿ ಸಿಡಿಸಿ ಸಂತಸದಲ್ಲಿ ಮಿಂದೆದ್ದಿದ್ದಾರೆ. ಚೆನ್ನೈನ ಮರೀನಾ ಬೀಚ್ನಲ್ಲಿ ಬೃಹತ್ ಪರದೆ ಅಳವಡಿಸಿ ಭಾರತ ಪಾಕ್ ಪಂದ್ಯ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಟೀಂ ಇಂಡಿಯಾ ಗೆಲುವು ಸಾಧಿಸ್ತಾ ಇದ್ದಾಗೆ ಅಭಿಮಾನಿಗಳ ಹರ್ಷೋದ್ಗಾರ ಹೇಳ ತೀರದಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಜಮ್ಮು ಕಾಶ್ಮೀರದಲ್ಲೂ ಟೀಂ ಇಂಡಿಯಾ ಗೆಲುವನ್ನ ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಹಾಗೆ ಪೂಂಚ್ ಜಿಲ್ಲೆಗಳಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ನು ಜಮ್ಮುವಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಗೆ ಜಮಾಯಿಸಿದಂತ ಅಭಿಮಾನಿಗಳು ತ್ರಿವರ್ಣ ಧ್ವಜ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ಸೋತಿದ್ದಕ್ಕೆ ಪಾಕ್ ಅಭಿಮಾನಿಯೋರ್ವಳು ಸಿಟ್ಟಾಗ್ಬಿಟ್ಲು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ಯುವತಿ, ಪ್ರತಿ ಬಾರಿಯೂ ಯಾಕೆ ನಮಗೆ ಬೇಜಾರ್ ಮಾಡ್ತೀರಾ, ಸರಿಯಾಗಿ ಬ್ಯಾಟಿಂಗ್ ಫೀಲ್ಡಿಂಗ್ ಮಾಡಿ, ಪ್ರಾಕ್ಟೀಸ್ ಸರಿಯಾಗಿ ಮಾಡಿ ಅಂತ ಆಕ್ರೋಶ ಹೊರಹಾಕಿದ್ದಾಳೆ. ಟೀಂ ಇಂಡಿಯಾ ವಿರುದ್ಧ ಸೋತು ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದಿರುವಂತಹ ಪಾಕ್ ವಿರುದ್ಧ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಪಾಕಿಸ್ತಾನ ತಂಡ ಬರ್ಬಾದ್ ಆಗಿದೆ, ಇಡೀ ತಂಡವನ್ನ ಸರ್ಜರಿ ಮಾಡಬೇಕಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಪಾಕಿಸ್ತಾನ ತಂಡ ಸೋತಿದ್ದಕ್ಕೆ ಅಲ್ಲಿನ ಅಭಿಮಾನಿಗಳು ತೀವ್ರ ಆಕ್ರೋಶ ಹೊರಹಾಕ್ತಿದ್ದಾರೆ. ಆದರೆ ವಿಚಿತ್ರ ಅಂದ್ರೆ ಪಾಕಿಸ್ತಾನದಲ್ಲೇ ಕೆಲವರು ಭಾರತದ ಗೆಲುವನ್ನ ಸಂಭ್ರಮಿಸಿದ್ದಾರೆ. ಕೊಹ್ಲಿ ಆಟಕ್ಕೆ ಅಲ್ಲಿನ ಯುವತಿಯರು ಫಿದಾ ಆಗಿದ್ದಾರೆ. ಕೊಹ್ಲಿ ಸೆಂಚುರಿ ಹೊಡಿತಾ ಇದ್ದಂಗೆ ಕೇಕೆ ಹಾಕುತ್ತಾ ಕುಣಿದು ಕುಪ್ಪಳಿಸಿದ್ದಾರೆ. ಪಾಕ್ ವಿರುದ್ಧ ಗೆದ್ದ ಟೀಂ ಇಂಡಿಯಾಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ತಿಳಿಸಿದ್ದಾರೆ. ಭಾರತದ ಲಯಬದ್ಧ ಬೌಲಿಂಗ್, ಕೊಹ್ಲಿಯ ಅಮೋಘ ಬ್ಯಾಟಿಂಗ್, ತಂಡದ ಸಂಘಟಿತ ಹೋರಾಟ ಪ್ರಮುಖ ಪಾತ್ರ ವಹಿಸಿದೆ. ಜಯದ ನಗೆ ಬೀರಿದ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆಗಳು. ನಮ್ಮವರ ಈ ಗೆಲುವಿನ ಓಟ ಹೀಗೆ ಮುಂದುವರಿಯಲಿ ಅಂತ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಟೀಂ ಇಂಡಿಯಾಗೆ ಭರ್ಜರಿ ಜಯ ಸಿಕ್ಕಿದ್ದು ಟೀಂ ಇಂಡಿಯಾಗೆ ಅಭಿನಂದನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶಹಬಾಸ್ ಹುಡುಗ್ರ ಅಂತ ಟ್ವೀಟ್ ಮಾಡಿದ ಡಿಕೆ, ಇದು ಇಡೀ ದೇಶವೇ ಹೆಮ್ಮೆ ಪಡುವಂತ ಗೆಲುವಾಗಿದೆ. ವಿರಾಟ್ ಕೊಹ್ಲಿ ಅವರ ಶತಕದಾಟ ಹಾಗೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ರೋಮಾಂಚನ ಅನುಭವ ನೀಡಿತು ಅಂತ ಹೇಳಿಕೊಂಡಿದ್ದಾರೆ. ಪಾಕ್ ವಿರುದ್ಧ ಇಂಡಿಯಾಗೆ ಭರ್ಜರಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಕುಂದಾನಗರಿ ಬೆಳಗಾವಿಯಲ್ಲಿ ಕ್ರಿಕೆಟ್ ಸಂಭ್ರಮ ಮನೆ ಮಾಡಿತ್ತು. ನಗರದ ಗೊಂದಳಿ ಗಲ್ಲಿಯಲ್ಲಿ ಪಟಾಕಿ ಸಿಡಿಸಿ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ರು. ವಿಜಯಪುರದಲ್ಲಿ ನಡೆದ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಟೀಂ ಇಂಡಿಯಾ ಗೆಲುವಿನ ಸಂಭ್ರಮ ಮನೆ ಮಾಡಿತ್ತು. ಪಾಕಿಸ್ತಾನ ವಿರುದ್ಧ ಜಯ ಗಳಿಸಿದ ಭಾರತ ತಂಡಕ್ಕೆ ಜೈ ಹೋ ಇಂಡಿಯಾ ಅಂತ ಹಾಡೋ ಮೂಲಕ ಮಂಗ್ಲಿ ಅಭಿನಂದಿಸಿದ್ರು. ಕಾರಿನ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿಸಿ ಹುಚ್ಚಾಟ ಪ್ರದರ್ಶಿಸ್ತಾ ಇದ್ದ ಯುವಕನಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ವೈರಲ್ ಆಗಿದ್ದ ವಿಡಿಯೋ ಆಧರಿಸಿ ಕಾರು ಪತ್ತೆ ಹಚ್ಚಿದ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕಾರಿನ ಆರ್ಸಿ ಚಾಲಕನ ಡಿಎಲ್ ಅಮಾನತಿಗೆ ಆರ್ಟಿಒಗೆ ಶಿಫಾರಸು ಮಾಡಲಾಗಿದೆ. ಕೊಪ್ಪಳ ಹೊರವಲಯದಲ್ಲಿ ನಿರ್ಮಾಣವಾಗುತ್ತಿರುವ ಬಲ್ಟೋಡಾ ಫ್ಯಾಕ್ಟರಿ ಸ್ಥಗಿತಕ್ಕೆ ಇವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದು ಇವತ್ತು ಬೆಳಗ್ಗೆ 9ಕ್ಕೆ ಗವಿಮಠದ ತಾಲೂಕಿನಿಂದ ಕ್ರೀಡಾಂಗಣದವರೆಗೂ ಕೂಡ ಮೆರವಣಿಗೆ ನಡೆಯಲಿದೆ. ಕೊಪ್ಪಳ ತಾಲೂಕಿನ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೇಸಿಗೆ ಆರಂಭದಲ್ಲೇ ನೀರು ಪೋಲು ಮಾಡೋರಿಗೆ ಜಲಮಂಡಳಿ ಶಾಕ್ ನೀಡಿದೆ. ನೀರು ವ್ಯರ್ಥ ಮಾಡಿದ್ರೆ 112 ಕೇಸ್ ದಾಖಲಿಸಲಾಗಿದ್ದು, ಅಂದ್ರೆ 112 ಕೇಸಿಗೆ ಆಲ್ರೆಡಿ ದಾಖಲಾಗಿದ್ದು 5,60,000 ದಂಡ ಕೂಡ ವಸೂಲಿ ಮಾಡಲಾಗಿದೆಯಂತೆ. ಈಗ ಆಲ್ರೆಡಿ ಕುಡಿಯೋ ನೀರು ವ್ಯರ್ಥ ಮಾಡದಂತೆ ಸುತ್ತೋಲೆ ಹೊರಡಿಸಿದ್ದು, ಆದೇಶ ಉಲ್ಲಂಘಿಸಿದವರಿಂದ ತಲಾ 5,000 ರೂಪಾಯಿ ದಂಡವನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ. ಉಮಾಮಹೇಶ್ವರ ಹೆಸರಿನ ರೋಬೋಟ್ ಆನೆ ಎಲ್ಲರ ಗಮನ ಸೆಳೆಯುತ್ತಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರಕೆರೆ ಗ್ರಾಮಕ್ಕೆ ಆಗಮಿಸಿದ ರೋಬೋಟ್ ಆನೆಗೆ ಭವ್ಯ ಸ್ವಾಗತ ಕೋರಲಾಯಿತು. ನಟ ಸುನೀಲ್ ಶೆಟ್ಟಿ ಕುಪಾ ಮತ್ತೆ ಪೆಟಾ ಇಂಡಿಯಾ ಸಂಸ್ಥೆ ಶಿಲಾಮಠಕ್ಕೆ ರೋಬೋಟ್ ಆನೆಯನ್ನ ಉಡುಗೊರೆಯಾಗಿ ನೀಡಿದೆ. ಸಂತ ಸೇವಾಲಾಲ್ ಜಯಂತಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತು ಹಾಡು ಹೇಳಿ ರಂಜಿಸಿದ್ರು. ವಿಜಯಪುರ ನಗರದ ಬಂಜಾರ್ ಕ್ರಾಸ್ನಲ್ಲಿ ನಿನ್ನೆ ಸಂತ ಸೇವಾಲಾಲ್ ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ ಎಂಬಿ ಪಾಟೀಲ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಬಂಜಾರ ಸಮುದಾಯದ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾಕುಂಭಮೇಳದ ಟೀಕಾಕಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಧ್ಯಪ್ರದೇಶದ ಛತ್ತರ್ಪುರದಲ್ಲಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಧರ್ಮವನ್ನ ಅಪಹಾಸ್ಯ ಮಾಡುವ, ಅದನ್ನ ಟೀಕಿಸುವಲ್ಲಿ ತೊಡಗಿರುವ ನಾಯಕರ ಗುಂಪೊಂದಿದೆ. ಇಂಥವರು ಗುಲಾಮ ಮನಸ್ಥಿತಿ ಹೊಂದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಮೆರಿಕದಿಂದ ಪನಾಮಗೆ ಗಡೀಪಾರು ಮಾಡಲಾಗಿದ್ದ 12 ಭಾರತೀಯ ಪ್ರಜೆಗಳನ್ನ ಹೊತ್ತಂತ ವಿಮಾನ ನಿನ್ನೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಅಮೆರಿಕ ಸುಮಾರು 299 ಅಕ್ರಮ ವಲಸಿಗರನ್ನ ಪನಾಮಗೆ ಗಡೀಪಾರು ಮಾಡಲಾದಂತ ನಂತರದಲ್ಲಿ ಅಲ್ಲಿಂದ ವಾಪಸ್ಸಾದ ಭಾರತೀಯರ ಮೊದಲ ಬ್ಯಾಚ್ ಇದಾಗಿದೆ. ಪಂಜಾಬಿ ನಟಿ ಮತ್ತು ಕೀರ್ತಿ ಕಿಸಾನ್ ಯೂನಿಯನ್ ನಾಯಕ ಬಲದೇವ್ ಸಿಂಗ್ ಅವರ ಪುತ್ರಿ ಸೋನಿಯಾ ಮಾನ್ ಆಮ್ ಆದ್ಮಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಸೋನಿಯಾ ಮಾನ್ ಪಂಜಾಬಿ ನಟಿಯಾಗಿದ್ದು ಮಲಯಾಳಂ, ಹಿಂದಿ, ತೆಲುಗು ಮತ್ತು ಮರಾಠಿ ಚಿತ್ರಗಳಲ್ಲಿ ನಟಿಸಿದ್ದಾರೆ.
ತೆಲಂಗಾಣದ ಶ್ರೀಶೈಲಂನಲ್ಲಿರುವಂತಹ ನಾಗರ ಕರ್ನೂಲ್ನಲ್ಲಿ ಕಾಮಗಾರಿಯ ಸಂದರ್ಭದಲ್ಲಿ ಮಣ್ಣು ಕುಸಿದು ಸುರಂಗದಲ್ಲಿ ಸಿಕ್ಕಾಕೊಂಡಿರುವ 8 ಕಾರ್ಮಿಕರ ರಕ್ಷಣೆಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಅಪಾರವಾದ ಕೆಸರು ತುಂಬಿಕೊಂಡಿರುವ ಕಾರಣ ಕಾರ್ಮಿಕರಿರುವ ಸ್ಥಳಕ್ಕೆ ತಲುಪೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುವ ಸಚಿವ ಜೆ ಕೃಷ್ಣರಾವ್ ಕಾರ್ಮಿಕರು ಬದುಕುಳಿಯುವ ಅವಕಾಶ ಕಡಿಮೆ ಅಂತಾನೂ ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಿನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮತ್ತು ವಕೀಲರ ತಂಡದ ನಡುವೆ T20 ಕ್ರಿಕೆಟ್ ಪಂದ್ಯ ನಡೆಯಿತು. ಇದು ಸ್ನೇಹಪೂರ್ವಕ ಕ್ರೀಡಾ ಪಂದ್ಯವಾಗಿದ್ದು ಸುಪ್ರೀಂ ಕೋರ್ಟ್ ಮತ್ತು ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರ ಒಂದು ತಂಡ ಮತ್ತು ಸುಪ್ರೀಂ ಕೋರ್ಟ್ ವಕೀಲರ ತಂಡದ ನಡುವೆ ಪಂದ್ಯ ನಡೆಯಿತು. ಆದರೆ ಎರಡೂ ತಂಡಗಳ ನಡುವೆ 226 ರನ್ಗಳ ಟೈ ಆಗಿದೆ. ನಟ ಶಿವರಾಜ್ ಕುಮಾರ್ ದಂಪತಿ ಸಮೇತರಾಗಿ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದಾರೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ತೆರಳಿದ್ದ ಶಿವಣ್ಣ ರಾಯರ ದರ್ಶನ ಪಡೆದು ಬಳಿಕ ಮಂತ್ರಾಲಯದ ಸುಬುಧೇಂದ್ರ ತೀರ್ಥರ ಭೇಟಿ ಆಶೀರ್ವಾದ ಪಡೆದರು. ಈ ವೇಳೆ ನಟ ಶಿವರಾಜ್ ಕುಮಾರ್ರನ್ನ ಸನ್ಮಾನ ಮಾಡಲಾಯಿತು.